ಅವರು ಮೋಸ ಮಾಡ್ತಾ ಇರೋದು. ऐसा है ना बिजनेस ದುರಸ್ತಿಗೆ ನಾವು ಕಟ್ಟಿದೀವ ಸರ್. ಪಾಯಿಂಟ್ ತಗೊಳ್ಬೇಕಾಗಿದ್ರೆ ಇಲ್ಲಿಂದಾನೆ ತಗೋಬೇಕು. ಕೇಳಿ, ನಾಳೆ ನೀನೇ ಅದ್ಭುತ ಸಹಿತ ನಾನು ಹೇಳೋದು ಪೂರ್ತಿ ಕೇಳಿ. ಸುಮ್ನೆ ನಿಮ್ಮ ವಾದ ನೀವು ಮಾಡ್ಬಿಟ್ಟು ಸೈಡ್ ನಾನೆಲ್ಲ ಅದ್ವಸ್ತು ಸರ್ವಿಸ್ ಎಲ್ಲ 20 ವರ್ಷದಿಂದ ಮುಂದೆ ನಿಂದ ಮೇಲೆ ಹೇಳಿದ್ದನ್ನ ಕೇಳ್ಬೇಕು. ನೀವ್ ಹೇಳೋರ್ಗು ನಾನು ಸುಮ್ನೆ ಇದ್ದೀನಿ ತಾನೆ. ಇವಾಗ ಇದೆಲ್ಲ ಗಲಾಟೆ ಆಗಿ ನಿಂಜವಾಗಲೇ ಗಲಾಟೆ ಆಗಿರೋದು. ನಾನು ಸರ್ವಿಸ್ ಖರ್ಚು ಎಲ್ಲ ಮಾಡಿಸಿ ನಾವು ತಗೊಂಡಿರೋದು. ನಿನ್ ಜಮೀನು ಅಳತೆ ಮಾಡ್ಬೇಕಂದ್ರೆ ಬೇರೆಯವ್ರ ಕಡೆಗಿಂದ ಪಾಯಿಂಟ್ ಎತ್ಕೊಂಡ್ ಬಂದು ನಿನ್ ಜಮೀನ್ ಗುರ್ತು ಮಾಡ್ಬೇಕಪ್ಪ. ನೀವು ಅರ್ಥ ಮಾಡ್ಕೊಬೇಕು. ಸುಮ್ನೆ ನೀವು ಹೇಳ್ಬೇಡಿ. ಜಮೀನ್ ಅಲ್ಲಿಂದ ಇಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ತೊಂದರೆ ಕೊಡ್ಕೊಂಡು ಎಲ್ಲಿ ಬಿಟ್ಟಿದ್ದೀರಿ? ಅದಲ್ಲ ದಾರಿ, ಇಲ್ಲಿ ದಾರಿ ಇದೆ, ಅಲ್ಲಿ ಬಿಡಿ, ತೊಂದರೆ ಇಲ್ಲ. ಯಾಕೆ ಇವಾಗ ಕಟ್ ಮಾಡ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನಾವೇ ಕಟ್ ಮಾಡೋದು, ತೊಂದರೆ ಇಲ್ಲ. ದಾರಿ ಇರೋ ಹತ್ರ ಕಟ್ ಮಾಡಿದ್ವಿ, ಬೇರೆ ಹತ್ರ ನಾವು ಮುಟ್ಟಲ್ಲ, ತೊಂದರೆ ಇಲ್ಲ. ಮಾಹಿತಿ ಕೋರ್ಟಿಗೆ ಅಪೀಲ ಹೋಗಿ, ತೊಂದರೆ ಇಲ್ಲ. ಮೇಲೆ ಹೋಗಿ ಹೇಳಿದ್ರೆ ನಾವು ಹೋಗಲ್ಲಮ್ಮ. ಅರ್ಥ ಮಾಡ್ಕೊಬೇಕು ನೀವು. ಕೋರ್ಟಲ್ಲಿ ಎಲ್ಲ ಕ್ಲಿಯರ್ ನಿಮಗೂ ಹೇಳಿದ್ದಾರೆ, ಅದು ಮಾಹಿತಿ ನಿಮಗೂ ಗೊತ್ತು. ಯಾರು ಹೇಳಿದ್ದು? ಇವಾಗ ನೋಡೋಂಗಿದ್ರೆ ನೋಡ್ಕೊಳ್ಳಿ. ನಾವು ಅಲ್ಲಿ ಸರ್ಕಾರಿ ಏನಿದೆ ಅದರಲ್ಲಿ ಏನು ನಕ್ಷಲ್ ತೋರಿಸಿದ್ದಾರೆ, ಅದರಲ್ಲಿ ಒಂದು ಇಂಚು ಕೂಡ ನಾವು ಬೇರೆ ಥರ ನಿಮ್ಮ ಜಮೀನಲ್ಲಿ ಬರಲ್ಲ. ನಾವು ಕೊಡ್ಸೋಕ್ಕೂ ಆಗಲ್ಲ. ಜನ ಕೇಳ್ತಾರೆ, ಟಾರ್ ರೋಡ್ ಕೇಳ್ತಾರೆ ಅಂತೇಳಿ ನಾವು ಟಾರ್ ರೋಡ್ ಕೊಡೋಕ್ಕಾಗಲ್ಲ. 8 ಅಡಿ ಕಾಲ್ ರೋಡ್ ಓಡಾಡ್ಕೋಬೋದು, ಇಡಂಗಿದ್ರೆ ಬಿಡ್ಬೋದು. ಆ 8 ಅಡಿ ದಾರಿ ನಿಮ್ಮ ಸರ್ವೆ ನಂಬರಲ್ಲಿ ಏನು ಬರ್ತಾ ಇದೆ, ಸೊ ಅದು ನಾವು ಮಾಡ್ತಾ ಇದೀವಿ ಅಷ್ಟೇ. ಅದನ್ನು ಬಿಟ್ಟು ನಾವು ಬೇರೆ ಏನು ಮಾಡ್ತಾ ಇಲ್ಲ. ಅದು ನೀವು ಕೋಪರೇಟ್ ಮಾಡಬೇಕು. ಮಾಡಿಸ್ತೀವಮ್ಮ. ಕೋರ್ಟ್ ಕೇಸೇ ಕ್ಲೋಸ್ ಆಗಿದೆ, ಅದ್ರಲ್ಲಿ ಇನ್ನೇನು. ಆ ಕಡೆ ಇಷ್ಟ ಈ ಕಡೆ ಇಷ್ಟ ಕ್ಲಿಯರ್ ಆಗುತ್ತಲ್ವಾ? ನೂರು ಅಡಿ ಅಂತ ಯಾಕೆ ನಾವು ಲಾಸ್ಟ್ ಬರಬೇಕು, ಲಾಸ್ಟ್ಗೆ ಇಲ್ಲಿ ನಮ್ಗೆ ಬೆಳೆ ನಷ್ಟ ಆಗತ್ತೆ ಅಂತ ಅವತ್ತು ಒಪ್ಕೊಂಡ್ವಿ. ಮಾಡ್ಕೊಂಡ್ರೆ ನೀವು ಅಲ್ಲಿ ಬಿಡಲ್ಲ, 3 ಅಡಿ 2 ಅಡಿ ನೀವೇ ಕಿತ್ತಾಡ್ಕೊಂಡು ಲಾಸ್ಟ್ ಬಿಟ್ಟಿದ್ವಲ್ಲ ಸರ್. ಯಾವ್ದು ಲಾಸ್ಟ್ ನಾನು 8 ಅಡಿ ಬಿಟ್ಟಿದ್ದು ಅವಕಾಶ ಬಂದ್ರು. ಇವತ್ತು ನೀವು ಕೋರ್ಟಿಗೆಲ್ಲ ಹೋಗಿದ್ಮೇಲೆ ಇವಾಗ ಅವಕಾಶ ಬಿಡೋಣ ಸರ್. ಕೋರ್ಟ್ ಏನು ಹೇಳಿಲ್ಲ, ಸರ್ವೆ ಮಾಡ್ಕೊಂಡು ಹೋಗಿ ಅಂತ. ನೀವು ಸರ್ವೆ ಮಾಡಿ ನಿಮ್ಗೆ ಕೊಟ್ಟಿಲ್ಲ ನೋಟಿಸ್. ಸರ್ವೆ ಮಾಡ್ಕೊಂಡು ಹೋಗಿ ನಿನ್ ಪಾಡಿ ನೀನ್ ಹಾಕೊಂಡೋದ್ರೆ ಬೇರೆಯವ್ರಿಗೆ ಎಲ್ಲಿಂದ ಓಡಾಡ್ಬೇಕಪ್ಪ? ಹಂಗಾದ್ರೆ ಯಾವ್ದು ನಾವು ಮಾಡ್ತೀವಿ. ತಹಸೀಲ್ದಾರ್ ಅವರು ಬರ್ಲಿ, ಮಾಡ್ತೀವಿ. ತಹಸೀಲ್ದಾರ್ ಕರೆಸಿ ತೆರವು ಮಾಡ್ಕೊಡ್ತೀವಿ. ಕಾನೂನು ನೋಟಿಸ್ ಅಲ್ಲಿ ಬರೀ ಇದು ಮಾತಾಡಿ ಬಂದಿರೋದು. ಸರ್ವೆ ಮಾಡಿ ಅಂತ ಬಂದಿರೋದು, ಜಾಗ ರೂಪ್ಸ್ ಕೊಡಿ ಅಷ್ಟೇ ಕೊಟ್ಟಿರೋದು. ನಕ್ಷೆ ಪ್ರಕಾರ ಸರ್ವೆ ಮಾಡಿ ಅಂತ ಬಂದಿರೋದು. ನೀವು ರೋಡ್ ಮಾಡಿ ಅಂತ ಬಂದಿಲ್ಲ. ನಿಮಿಷ
ಗ್ರಾಮಸ್ಥರಲ್ಲೇ ಇದ್ದಾರೆ, ಇಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ. ಅದ್ರ ಪ್ರಕಾರ ಗುರುತು ಮಾಡಿದೀವಿ. ನೀವಾಗೆ ಕಟ್ ಮಾಡ್ಕೊಂಡ್ರೆ ಇರೋ 8 ಅಡಿನಲ್ಲಿ ನಾವು ದಾರಿ ಮಾಡ್ಕೊಂತೀವಿ. ಆಯ್ತು. ನಮ್ಮ ಕೋರ್ಟಲ್ಲಿ ಆಲ್ರೆಡಿ ಅವಕಾಶ ನಿಮಗೆ ಸುಮಾರು ಸತಿ ಅಮಾನ್ಯವಾದ ಅದ್ರ ಮೇಲೆ ನಾವು ತಪ್ಪು ಮಾಡ್ತೀವಿ ಅಂತ ಗೊತ್ತಾದ್ರೂ ಪರವಾಗಿಲ್ಲ, ನೀವು ಅಪೀಲ್ ಹೋಗಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ನೀವು ಹೋಗಿ ಇವಾಗ ಏನಿದೆ ಅದ್ರ ನಿಮಗೆ ಕಡಿಮೆ ಬರುತ್ತೆ 3 ಅಡಿ ಅಂತ ಇದೆಯಲ್ವಾ, ಅದ್ರಲ್ಲಿ ಕಾನೂನಲ್ಲಿ ಅವಕಾಶ ಇದೆ, ತೊಂದರೆ ಇಲ್ಲ. ಇವಾಗ ನಾನು ಕೊಡಕ್ಕಾಗೋದಿಲ್ಲ, ಕೋರ್ಟ್ ಇಂದ ಆಗಿದೆ ಅಂದ್ಮೇಲೆ ನಾನು ಕೊಡೋದಿಲ್ಲ. ಆಲ್ರೆಡಿ ಪ್ರೆಸೆನ್ಸ್ ಇರ್ಬೇಕಂತ ಹೇಳಿದಾರೆ ಅಷ್ಟೇ, ತೆರವು ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ತೆರವು ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನಾವು ಪಬ್ಲಿಕ್ ಪ್ರಾಪರ್ಟಿನ ನಾವು ಸೇವ್ ಮಾಡ್ಲೇಬೇಕು, ಅರ್ಥ ಮಾಡ್ಕೊಳ್ಳಿ. ತೆರವು ಮಾಡಿ ಅಂತ ನೋಟಿಸ್ ಕೊಟ್ಟಿದ್ದಾರಾ? ನೀವು ಆತರ ಮಾಡಬೇಡಿ. ಹಿಂದೆ ಯಾಕೆ ಕೊಟ್ಟಿಲ್ಲ? ಎಷ್ಟೊತ್ತಿ ನೀವು ನಿಮ್ಗೆ ನೀವೇ ಸೈನ್ ಹಾಕಿದ್ರಿ, ಬಿಡಿಸಿ ಹೇಳಿರ್ತಾರೆ. ನೀವು ಆವಾಗಲೇ ಎಷ್ಟು ನೋಟಿಸ್ ಕೊಟ್ಟಿದ್ದೀರಾ? 7 days ಅಲ್ಲಿ ನೀವು ಕ್ಲಿಯರ್ ಮಾಡ್ತೀರಿ ಅಂತೇಳಿ ಈ ಹಿಂದೆನೆ ಆಲ್ರೆಡಿ ನೀವು ನೋಟಿಸ್ ಸೈನ್ ಹಾಕಿದ್ರಿ. ಪರವಾಗಿಲ್ಲ, ನೀವು ಹೋಗಿ, ತೊಂದರೆ ಇಲ್ಲ. ನಮ್ಮ ಮೇಲೆ ಹೋಗಿ ಕೋರ್ಟಿಗೆ ಇಲ್ಲ. ದಯವಿಟ್ಟು ಬಿಡಿ, ಯಾಕೆ ಕೋರ್ಟ್ ಆದ್ರೂ ಮರ್ಯಾದೆ ಕೊಡಿ. ಅಟ್ಲೀಸ್ಟ್ ನೀವೇ ಮಾಡ್ಕೊಂಬಿಡಿ ಅಮ್ಮ. ಆಯ್ತು, ನೀವೇ ತಾನೇ ಅದ್ ಮಾಡಿದ್ರೆ ಪ್ರಾಬ್ಲಮ್. ಗೌರ್ಮೆಂಟ್ ಎಂಪ್ಲಾಯ್ಸ್ ತೊಂದರೆ ಮಾಡ್ಬೇಡಪ್ಪ, ದಯವಿಟ್ಟು ಅರ್ಥ ಮಾಡ್ಕೊ. ಸ್ವಲ್ಪ ಹಿಂದೆ ಹೋಗ್ರಿ. ಕೊಟ್ಟಿದಾರಲ್ಲ ಟೈಮ್, ಕೋರ್ಟ್ ನೀವೇ ಮಾಡ್ಕೊಳ್ಳಿರಲ್ವಾ? ఖర్చయిద్దంట మేము మొదటి అట్కే చెప్తా ఉండేది మీకు టైం లేదు ఏందా ಮಾತಾಡಲ್ಲ. ಪ್ರಾಣ ಹೋಗ್ಬೇಕಂತಾನೆ ಮಾತಾಡಿರೋದು ಅವರು. ಮಾತಾಡೋದು ಅದೇ. ಮೇಡಮ್ ಟೈಮ್ ಕೊಡಕ್ಕೆ ಇಲ್ಲ. ಮಾಡೋದು ಅಲ್ಲಿಂದ ಬರ್ಲಿ. ಜೆಸಿಬಿ ಆ ಕಡೆಯಿಂದಾನೆ ತರಿಸ್ತೀವಿ ನಾವು. ಅಲ್ಲೇ ತರಿಸ್ಬಾರ್ದು. ದಿನಪೂರ್ತಿ 3 ಗಂಟೆವರೆಗೂ ತೆರವು ಮಾಡಿದ್ವಿ ನಿಮ್ಮಿದ್ರಿಗೆ. ಟೈಮ್ ವೇಸ್ಟ್ ಮಾಡಿಸ್ಬೇಡಿ. ಪ್ರಾಣ ಹೋದ್ರು ಬಿಡಲ್ಲ. ನೋಡಿ ರೆಡ್ಡಿ, ನಾನ್ ಬಿಡಲ್ಲ. ಆ ಕಡೆಯಿಂದ ಕಾನೂನು ವಿರುದ್ಧ ಏನ್ ಮಾಡಕ್ ಎಲ್ಲ ಹಿಂದೆ ಆಲ್ರೆಡಿ ವರ್ಷಾನ್ಗಿಲ್ಲಿ ಟೈಮ್ ಕೊಟ್ಟಿದ್ವಿ. ನೀವು ಅಲ್ಲಿ ತಹಶೀಲ್ದಾರ್ ಹತ್ರ ಮಾತಾಡಿ, ತೊಂದರೆ ಇಲ್ಲ. ನಾವು ಹೋಗ್ತಾ ಇರೋದು. ಒಂದ್ ನಿಮಿಷ ಹೇಳಬಿಟ್ಟ ಕೇಳಲಿ. ಆಯ್ತಿರಲಿ. ಜಾಗ ಅಂದ್ರೆ ಯಾವನು ಏನು ಎತ್ಕೊಂಡು ಹೋಗಲ್ಲ. ಜಾಗ ದಯವಿಟ್ಟು ಮಾಡಬೇಡಿ. ಇವತ್ತು ಅವ್ರು ಕೆಲಸ ಮಾಡ್ಕಿದೊಳ್ಳೆ, ನಾಳೆ ಹೊತ್ತ ಕೋರ್ಟಿನ ನಾಳೆ ಹೊತ್ತ
ಅವರು ಮೋಸ ಮಾಡ್ತಾ ಇರೋದು. ಎಲ್ಲ ಲೋಸ ಸರ್ಕಾರ ಇದು ಗೊತ್ತಾ, ವ್ಯವಸ್ಥೆ ಸರ್ಕಾರ. ಬಂದಿರೋದಂತಾದ್ರೆ ಮಾಡೋದನ್ನ ನೋಡ್ತಾ ಇದೀಯಾ? ಎಲ್ಲ ಒಂದೊಂದೊಂದು ತರ ಮಾಡಬೇಡ, ಒಳ್ಳೇದಾಗತ್ತೆ. ಇಲ್ಲೇ ಕಟ್ಟಾಕ್ಬಿಟ್ಟು ಹೋಗೋದು. ಎಷ್ಟು ಕೊಟ್ಟಿದ್ದಾರೆ ಅವರು? ಎಷ್ಟು ಕೊಟ್ಟಿದ್ದಾರೆ ಅಂತ ಅಲ್ಲಿದೆ ಅಂತ ಜಾಗ ನಾವು ಮಾಡಿದೆ ಮೋಸ. ತೋರ್ಸ ಅವ್ರು ಮಾಡೋ ಕೆಲಸ ಮಾತಾಡಿ ರೆಕಾರ್ಡ್ ಮಾಡ್ತೀನಿ. ಅರೆಸ್ಟ್ ಮಾಡ್ತೀಯಾ ಮಾಡ್ಸೋ, ಅರೆಸ್ಟ್ ಮಾಡ್ತೀಯಾ ಮಾಡ್ಸೋ, ಅರೆಸ್ಟ್ ಮಾಡ್ತೀಯನ ಕೊಡ್ಬೇಡ. ಆ ಕಡೆ ಎಲ್ಲ ಮಾಡಿಲ್ಲ ಅಂದ್ರೆ ನೀನು ಇಲ್ಲ ಇಲ್ಲಿಂದ ಕೂಡ ಇವಾಗ ಬಿಡಲ್ಲ, ನೀನು ನನ್ನ ಅಲ್ಲೇ ಕಟ್ಟಾಗ್ತದೆ. ಏನಾದ್ರ ನೀನು ಅಧಿಕಾರ ಇದೆ ಅಂತ ಆ ಕಡೆ ಹಾಕ್ಬಿಡ್ರಿ, ಆ ಕಡೆ ಹಾಕ್ರಿ. ಈ ಕಡೆ ನಾಟಕ ಮಾಡ್ತಾಡ ಸರ್, ಸುಮ್ಮನೆ ಇರಿ ಸರ್, ನಮ್ ಹೊಟ್ಟೆ ಇದು ಆಗುತ್ತೆ ಗೊತ್ತೇನೋ. ನಾವೇ ಹಾಕ್ತೀವಿ. ಕೋಆಪರೇಟ್ ಮಾಡಿ ಇಲ್ಲಿ ಸ್ವಲ್ಪ, ಅಲ್ಲಿದೆ ಪ್ರಾಬ್ಲಮ್ ಒಂದು ತೋರಿಸ್ತೀನಿ, ಅದು ನಮ್ದೇ ಜಮೀನು. ಸರಿ, ಹಂಗೆ ಮಾಡೋಣ. ಅದು ಅಳತೆ ಮಾಡಿಬಿಟ್ಟು ಅವ್ರ ಮುಂದೆ ಹೋಗ್ಬೇಕು, ಅದೇ ನಮ್ ಕೋರಿಕೆ ಇರೋದು. ಸರಿ, ಆಯ್ತು. ಅಲ್ಲಿ ತರು ಕೊಡ್ಸಲಿಲ್ಲ ಅಂದ್ರೆ ಇಲ್ಲ ಅವರೇ ಕಟ್ಟಾಕ್ಬಿಟ್ಟು ಹೋಗ್ಬೇಕು. ಸರಿ. ಪಂಚಾಯತಿ ಅವ್ರು ಎಲ್ಲಿದ್ದೀರಿ? ಇಲ್ಲಕ್ಕ ಹೋಗ್ಲಿ ಸರ್, ಅದ ಸ್ವಲ್ಪ
ಶಿವರಿರಾಜ್ ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರ ಹೆಸರು ತಿರುಮಲಾಚಾರ್ ಅಂತ. ನಾವು ಇದೇ ಗ್ರಾಮಸ್ಥರು, ಇದೇ ವಾಸಿಗಳು, ಮೂಲವಾಸಿಗಳು ನಾವು. ಇದು ಈ ಕೆರೆ ಕೆಳಗಡೆ ದಾರಿ ಇತ್ತು. ನಮ್ಮ ತುಂಬ ಹಿರಿಯರಂದರೆ ಒಂದು 65 ಇಸ್ವಿಯಲ್ಲಿ ಸರ್ವೆ ಮಾಡಿದಾಗ ನಾಗೇಶ್ವರ ಅಂತ ಹೇಳ್ಬಿಟ್ಟು ಅವ್ರು ಸರ್ವೆ ಮಾಡಿದ್ರು. ಅವಾಗ ಈ ದಾರಿ ಒಂದು ಕಾಲ ದಾರಿ ಅಂತ ಹೇಳ್ಬಿಟ್ಟು ಇತ್ತು, ಎಲ್ಲ ಓಡಾಡ್ತಾಯಿದ್ವಿ. ಹೀಗೆ ಸುಮಾರು ಒಂದು ಊರಿಂದ ಹಿಡಿದು ಇಲ್ಲಿವರೆಗೂ ಕೆರೆ ಹತ್ತದವರೆಗೂ 201ನೇ ಸರ್ವೆ ನಂಬರು, 200, 198, 199, 197, 196, ಆಮೇಲೆ 207, 52 ಈ ಸರ್ವೆ ನಂಬರ್ಗಳಲ್ಲಿ ಹಾದು ಹೋಗುತ್ತದೆ ಗ್ರಾಮದ ಹತ್ರಕ್ಕೆ. ಈ ಕೆರೆಗೆ ಊರ ಹತ್ರದಿಂದ ಕೆರೆ ಹೋಗು ಇದು ದಾರಿ ಇತ್ತು, ಕಾಲ್ದಾರಿ ಅಂತ ಹೇಳ್ಬಿಟ್ಟು. ಆದರೆ ಇದು ಎಲ್ಲರೂ ಒತ್ತುವರಿ, ಒಬ್ಬರು ಅಂತಲ್ಲ ಎಲ್ಲರೂ ಒತ್ತುವರಿ ಮಾಡಿದರು. ಎಲ್ಲರೂ ಒತ್ತುವರಿ ಮಾಡಿ ದಾರಿನೇ ಇಲ್ದಿರೋ ಬರೀ ಒಬ್ಬ ಮನುಷ್ಯ ಓಡಾಡಬೇಕು ಅಷ್ಟು ದಾರಿ ಇತ್ತು ಅಷ್ಟೇ. ಅದು ಕೆರೆ ಪಕ್ಕದಲ್ಲಿ ಕಾಲುವೆ ಇತ್ತು. ಆ ಕಾಲುವೆಗೆ ಕೆರೆ ಹತ್ರಕ್ಕೆ ಹೋಗ್ತಾಯಿದ್ರು. ಕೆರೆ ನೀರು ಬರ್ತಾಯಿತ್ತು ಅವಾಗ ಗದ್ದೆಗಳಿಗೆ. ಅದಕ್ಕೆ ಆ ನೀರಿಗೋಸ್ಕರ ಎಲ್ಲ ಹೋಗ್ತಾಯಿದ್ವಿ, ಓಡಾಡ್ತಾಯಿದ್ವಿ. ಎಲ್ಲ ಒಂದು ಸಾಮರಸ್ಯವಾಗಿ ಅಣ್ಣ ತಮ್ಮರ ಥರ ಇದ್ವಿ. ಯಾರಿಗೂ ಏನೂ ಭಿನ್ನಾಭಿಪ್ರಾಯಗಳಿರಲಿಲ್ಲ. ಇವಾಗ ಸುಮಾರು ಒಂದು 15-20 ವರ್ಷದಿಂದ ಈ ಸಮಸ್ಯೆ ಸ್ವಲ್ಪ ಉಲ್ಬಣಗೊಂಡು ಎಲ್ಲರಿಗೂ ಹಿಂಗೆ ಒಬ್ಬರು ಜಮೀನು ನಮ್ಮ ಜಮೀನಲ್ಲಿ ಬರಬೇಡಿ ಅಂತ ಹೇಳ್ಬಿಟ್ಟು ಓಡಾಡೋದಕ್ಕೆ ತೊಂದರೆ ಆಗೋಗಿತ್ತು, ತುಂಬ ತೊಂದರೆ ಆಗಿತ್ತು. ನಾವಂತೂ ಏನೋ ಇದೆ, ನಮಗೆ ಕೆಲವೆಲ್ಲ ಸಾಗಿಸ್ಕೋಬೇಕಂದ್ರೆ ಒಬ್ಬರೊಬ್ಬರು ಹಿಂಗೆ ಇವ್ರನ್ನ ಇದು ಮಾಡಿಕೊಂಡು ಕೇಳಿಕೊಂಡು ಏನೋ ನಡೆಸ್ಕೊಂಡು ಹೋಗ್ತಾಯಿದ್ವಿ. ಇದಕ್ಕೆ ಸುಮಾರು 87-83ರಲ್ಲಿ ನಮ್ಮ ತಂದೆಯವರು ತಿರುಮಲಾಚಾರ್ ಅವರು ಅವಾಗೆಲ್ಲ ಸರ್ವೆ ಮಾಡಿಸಿದ್ರು. ಆದರೆ ಅವಾಗ ದಾರಿ ಮಾಡೋಕ್ಕಾಗಲಿಲ್ಲ. ಈಗ ನಮ್ಮ ಹುಡುಗರು ಇಲ್ಲಿ ಚಾಡ್ಕರ್ ಆಗ್ತಾಯಿತ್ತು, ನಮ್ಮ ಮೊಮ್ಮಕ್ಕಳು ಅವರೆಲ್ಲ ಹಿಡಿದು ಎಲ್ಲ ಏನೋ ಮಾಡಿ ಇವಾಗ ಎಲ್ಲರೂ ಸೇರಿ ಗ್ರಾಮಸ್ಥರಲ್ಲಿ ನಮ್ಮ ಕೊಟ್ರೇಶಿ ಸಾಹೇಬರಿಗೆ ತುಂಬ ಧನ್ಯವಾದ ಹೇಳಬೇಕು. ಹಾಗೆ ಇವರಪ್ಪ ತಹಸೀಲ್ದಾರ್ ಹೆಸರು ಸುದರ್ಶನ್ ಯಾದವ್ ಅಂತ, ಅವರು ಅಷ್ಟೇ. ಅವರು ಬಂದು ತುಂಬ ಇದಕ್ಕಾಗಿ ಅವರು ತುಂಬ ತಮ್ಮ ವೈಯಕ್ತಿಕವಾಗಿ ತೊಗೊಂಡು ಇದನ್ನು ತುಂಬ ಇದಾಗಿ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಮಾಡಿದ್ದಾರೆ. ಇವಾಗ ಇದಕ್ಕೆ ಇವತ್ತಿಗೆ ಮೋಕ್ಷ ಆಗಿದೆ. ಇದನ್ನು ಕಾಪಾಡ್ಕೋಬೇಕು ಅಷ್ಟೇ ಇರೋದು ನಮ್ಮ ಕೈಯಲ್ಲಿ ಇರೋದು. ಇದೊಂದು ದಾರಿ ಅಂತ ಮಾಡಿಕೊಂಡ್ರೆ ಇನ್ನು ನಮ್ಮ ಮಕ್ಕಳಿಗೆ ನಾವು ಮುಂದೆ ಇದನ್ನು ಪೀಳಿಗೆ ಕೊಡೋದಕ್ಕೆ ದಾರಿ ಇದೆ ಇಲ್ಲಿ ಅನ್ನೋದು ಇವಾಗ ಒಂದು ಹೆಗ್ಗುರುತು ಸಿಗ್ತಿದ್ದು. ಈ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆಯವ್ರಿಗೆ, ಗ್ರಾಮಸ್ಥರಿಗೆ ಎಲ್ಲ ನಾವು ಧನ್ಯವಾದ ಹೇಳ್ಬೇಕು. 50 ವರ್ಷದಿಂದ 57 ಸರ್ವೆ ನಂಬರಿಂದ ಹಿಡಿದು 201 ಸರ್ವೆ ನಂಬರ್ವರೆಗೂ, 52 ಸರ್ವೆ ನಂಬರ್ದಿಂದ 201 ಸರ್ವೆ ನಂಬರ್ವರೆಗೂ ರೋಡ್ ಅಂತೂ ಇರಲಿಲ್ಲ. ನಕಾಶಲ್ಲಿ ರೋಡ್ ಇದ್ದರೆ ಎಲ್ಲ ಅಕ್ವಿಜಿಷನ್ ಮಾಡಿಕೊಂಡು ನಮಗೆ ರೋಡ್ ಬಿಡದಿರ ತುಂಬ ನರಕ ಅನುಭವಿಸಿದ್ದೀವಿ. ಮಳೆ ಆಗಲಿ, ಚಳಿ ಆಗಲಿ, ಬೇಸಿಗೆ ಕಾಲದಲ್ಲಿ ಓಡಾಡೋಕ್ಕೆ ದಾರಿ ಇಲ್ದಿರ ತುಂಬ ಕಷ್ಟಪಟ್ಟಿದ್ದು. ಆದರೆ ಇವತ್ತು ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರ ಕಡೆಯಿಂದ ಇವತ್ತು ರೋಡು ದುರಸ್ತಿಯಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಬಟ್ ಇದರಿಂದ ಹೈಕೋರ್ಟ್ ಅಂತ ಹೋಗಿದ್ರು. ಹೈಕೋರ್ಟಲ್ಲಿ ಕೂಡ ನ್ಯಾಯಮೂರ್ತಿಗಳು ಒಳ್ಳೆಯ ನ್ಯಾಯ ಕೊಟ್ಟು ಅದನ್ನು ನಮ್ಮ ತಹಸೀಲ್ದಾರ್ ಅವರಿಗೆ ಇದು ಮಾಡಿಬಿಟ್ಟು ಇವತ್ತು ರೋಡು ಮಾಡಿಕೊಟ್ಟಿದ್ದಾರೆ, ತೆರವು ಮಾಡಿ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ತಹಸೀಲ್ದಾರ್ ಸಾಹೇಬ್ರಿಗೂ ಪ್ಲಸ್ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಎಲ್ಲರಿಗೂ ಧನ್ಯವಾದ. ಅದು ಬಂದುಬಿಟ್ಟು ರೆವಿನ್ಯೂ ಡಿಪಾರ್ಟ್ಮೆಂಟದು ಸೆಂಟ್ರಲ್ಲಿ 1-2 ಮರಗಳು ತೊಂದರೆ ಇದೆ, ಅಡ್ಡ ಇದೆ, ಹೋಗೋಕ್ಕಾಗ್ತಾ ಇಲ್ಲ. ಅವರ ನಮ್ಮ ಪಂಚಾಯತ್ ಕಡೆಯಿಂದ ತೆರವುಗೊಳಿಸ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ಬಟ್ ಅದನ್ನು ಮಾಡ್ಬೋದು ಅಂತ ನಿರೀಕ್ಷಿಸಿದ್ರೆ ಅಡ್ಡ ಯಾರು ಸರ್ ಹಾಕಿದ್ದು? ಯಾರು ಸರ್? ಎಲ್ಲರೂ ಇದ್ದಾರೆ ಸರ್, ಒಬ್ಬರು ಅಂತಿಲ್ಲ. ಎಲ್ಲ ಸರ್ವೆ ನಂಬರ್ ಅವರು ತೊಂದರೆ ಕೊಡ್ತಾನೆ ಇದ್ರು. ಬಿಡಕ್ಕೆ ಆಗ್ದಿರ ನಮಗೆ ಬಿಡಲ್ಲ. ಯಾಕಂದ್ರೆ ನಮ್ದೇ ಲಾಸ್ಟ್ ಸರ್ವೆ ನಂಬರು. ನಮ್ಗೆ ಓಡಾಡಕ್ ಆಗ್ದಿರ ನಾವು ಊರ್ನೇ ಬಿಡ್ಬೇಕಾದ ಪರಿಸ್ಥಿತಿ ಬಂತೀವಿ ರೋಡ್ಗೋಸ್ಕರ. ರೋಡ್ ಇಲ್ದಿರ. ಎಷ್ಟು ಸರ್ವೆ ನಂಬರ್? ನಮ್ದು 201. 201 ಸಬ್ 3 ಇವತ್ತು ಆಗಿರೋದ್ರಿಂದ ನಮಗೆ ತುಂಬ ಸಂತೋಷವಾಯಿತು. ಅಶೋಕ್ ಅಂತ, ನಾನು ಇದೇ ಮಿಡಿಗಲ್ ಗ್ರಾಮಸ್ಥ. ನ್ಯಾಯದೇವತೆ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸುಮಾರು 50-60 ವರ್ಷಗಳಿಂದ ನೋಡಿ, ಯಜಮಾನರೆಲ್ಲ ಇಲ್ಲೇ ಇದ್ದಾರೆ. 50 ವರ್ಷಗಳಿಂದ ಹೋರಾಡಿ ದಾರಿಗೋಸ್ಕರ ಹೋರಾಡಿ ಎಲ್ಲ ಒತ್ತುವರಿ ಮಾಡಿಕೊಂಡು, ಒತ್ತುವರಿ ಹೊಡೆದ್ರೆ ಬಿಡಲ್ಲ ಅನ್ನೋದು ಕಾನೂನು ರೀತಿ ಓಡಾಡ್ಕೊಂಡು ಬಂದು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ. ಇದರಿಂದ ದಾರಿ ಆಗಿದೆ. ಸಂತೋಷ.